ಶ್ರೀಮತಿ ಶಾರದಾದೇವಿ ಕೋರೇಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ನೇಹ ಸಮ್ಮೇಳನ. ಕೆಎಲ್ಇಯಲ್ಲಿ ಕಲಿಯುವ ಮಕ್ಕಳು ಪ್ರತಿಭಾವಂತರಾಗುತ್ತಾರೆ. ಡಾಕ್ಟರ್ ಎಂವಿ ಹೂಗಾರ್. ಕೆಎಲ್ಇ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿ ಹೊರಹೊಮ್ಮುತ್ತಾರೆ. ಇಲ್ಲಿಯ ಶಿಕ್ಷಣ ಪ್ರೇಮಿ ಪರಿಸರ ಅವರನ್ನು ಪ್ರತಿಭಾವಂತರನ್ನಾಗಿಸಲು ಪ್ರೇರೇಪಿಸುತ್ತದೆ ಎಂದು ಕಾಗವಾಡ ಶಿವಾನಂದ ಮಹಾವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಎಂವಿ ಹೂಗಾರ್ ಅಭಿಪ್ರಾಯಪಟ್ಟಿದ್ದಾರೆ. ಆ ಗುರು ಅಂತ ಏನು ಶಬ್ದ ಅವರ ಅಂದ್ರಲ್ಲ, ಅದು ನನ್ನ ಮನಸ್ಸಿನಲ್ಲಿ ಬಹಳ ಪರಿಣಾಮವಾಗಿತ್ತು. ಗುರುವಿನ ಜೊತೆ ಇದ್ದವ್ರು ನೀವು ಗುರು ಅಂತ ಏನೋ ಭಾವನೆ ಇರ್ತಲ್ಲ, ಆ ಭಾವನೆಗೆ ನಮಗೆ ಕಲಿಯವಾಗಿದೆ. ಆ ರೀತಿಯಾದಂತಹ ಗುರುತ್ವವನ್ನು ಗುರುತಿಸಿದಂಥವರು ದೊಡ್ಡ ಗುರು ಅಂತ ತಿಳ್ಕೊಂಡು ಮನಸ್ಸುಗಳ ನಮಸ್ಕಾರ ಮಾಡಿ ಅವರ ಕಾರ್ಯಕ್ರಮ ಅದು ನನ್ನನ್ನು ಈ ರೀತಿಯಾಗಿ ಬಂಧಿಸಿದೆ. ಅವರು ಇತ್ತೀಚೆಗೆ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶ್ರೀಮತಿ ಶಾರದಾದೇವಿ ಕೋರೇಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಕೆಎಲ್ಇ ಸಂಸ್ಥೆಯಲ್ಲಿ ಬೆಳೆಯುವ ಮಕ್ಕಳು ಅತ್ಯಂತ ಪ್ರತಿಭಾವಂತರಾಗಿ ಬೆಳೆಯುತ್ತಾರೆ. ಇಲ್ಲಿಯ ವ್ಯವಸ್ಥೆಯು ಯಶಸ್ಸಿಗೆ ಮೂಲ ಆಧಾರವಾಗಿದೆ. ಇಲ್ಲಿಯ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಕಲಿಕೆಗಾಗಿ ಆಧುನಿಕ ತಂತ್ರಜ್ಞಾನದ ಎಲ್ಲ ಸೌಲಭ್ಯಗಳನ್ನು ಡಾಕ್ಟರ್ ಪ್ರಭಾಕರಣ್ಣ ಕೋರೆಯವರು ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಅದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಮಾಡಿಕೊಳ್ಳಬೇಕು ಎಂದರು. ಅವ್ರು ಡಿಜಿ ಮಮತಾಪುರ ಬೇರೆ ಆದ್ರಲ್ಲ, ನಮ್ಮ ಪೂರ್ವ ಕೇಂದ್ರ ಅಧ್ಯಕ್ಷರು ನಮ್ಮ ಅಜ್ಜ ಅವರಿಗೆ ಹೆಸರು ಮಮತಾಪುರ. ಅವ್ರು ಮಮತಾಪುರ ಇರುವುದರಿಂದ ಅವ್ರು ಮಮತಾಪುರ ಅಂತ ಹೆಸರಾಯಿತು. ಅವರು ಹೂಗಾರಲ್ಲ, ಅವ್ರು ಈಶ್ವರಿಯಿಂದ ಪೂಜೆ ಮಾಡ್ತಾ ಇದ್ರು. ಅವ್ರು ದೇವರಿಗೆ ಏನೋ ಪುಣ್ಯವನ್ನು ಮಾಡಬೇಕಾದಾಗ ನಾವು ಶಿಕ್ಷಣ ಕಲಿಬೇಕಂತ ನಾವು ವೇತನವನ್ನ ಪಗಾರವನ್ನೆಲ್ಲ ಸೊಸೈಟಿಗೆ ಕೊಟ್ಟು ಆ ಕಾಲದೊಳಗೆ ಶಿಕ್ಷಣಕ್ಕೆ ಹೊಸ ಅಲೆಯನ್ನ ಜಾಗೃತಿ ಮೂಡಿಸಿದವರು ಡಿಡಿ ಮಮತಾಪುರ ಮಾಸ್ಟರ್. ಈಗ ಅವರು ಉಗಾದಿಗಳು ಕೂಡ ಮಮತಾಪುರ ಅವರಿಗೆ ಕಾರಣಕ್ಕಾಗಿ ಅವರ ಹೆಸರು ಮಮತಾಪುರ ಅಂತ ಬಂದಿದೆ. ಇದು ಒಂದು ರೀತಿಯಾದಂತಹ ಅಭಿಮಾನ. ಈ ಪ್ರದೇಶ ಏನೈತಲ್ಲ, ಈ ಪ್ರದೇಶ ಇದು ಶೈಕ್ಷಣಿಕ ಪ್ರದೇಶ. ಇದು ಕಬ್ಬು ಹೆಂಗೆ ಬೆಳೀತಾರಲ್ಲ ಹಂಗೆ ಶಿಕ್ಷಣವನ್ನು ಕೂಡ ವ್ಯಾಪಕವಾಗಿ ಪ್ರಸಾರ ಮಾಡಿದ, ಶಿಕ್ಷಣದ ಪ್ರೀತಿಯನ್ನು ಹೆಚ್ಚಿಸಿದ, ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಂತಹ ಪವಿತ್ರವಾದಂತಹ ಪ್ರದೇಶ ಯಾವುದಾದ್ರು ಇತ್ತು ಅಂತಂದ್ರೆ ಈ ಭಾಗದೊಳಗೆ ಈ ಚಿಕ್ಕೋಡಿಯೆಲ್ಲ ಪ್ರತಿನಿಧಿಸುವಂತಹವಾಗಲಿ ಆ ಪ್ರದೇಶ. ಅದಕ್ಕಾಗಿ ನೆಲದೊಳಗೆ ಒಂದು ಅದ್ಭುತವಾದಂತಹ ಶಕ್ತಿ ಇದೆ. ನೆಲದೊಳಗ ಮತ್ತು ಮಣ್ಣಿನೊಳಗ ಅದ್ಭುತವಾದಂತಹ ಶಕ್ತಿ ಇದೆ. ಆ ಶಕ್ತಿ ಎದರಿಂದ ಕೃತ ಆಗ್ತಿದೆ ಅಂತಂದ್ರೆ ಆ ಪ್ರದೇಶದಲ್ಲಿ ಬೆಳೆದಂತಹ ವ್ಯಕ್ತಿಗಳು ತಮ್ಮ ವ್ಯಕ್ತಿತ್ವದಿಂದ ಆ ಮಣ್ಣಿನ ಗುಣವನ್ನು ತೋರಿಸ್ತಾರೆ. ಉದಾಹರಣೆ ಹೇಳ್ತೀನಿ. ಮುದೋಳು ಸಾಹಿತ್ಯ ಮುದೋಳು ಸಾಹಿತ್ಯ ಬಿಎಂಸಿ ಸರ್ವಾಧ್ಯಕ್ಷರಾಗಿದ್ದರು. ಆ ಸಾಹಿತ್ಯ ಸರ್ವಾಧ್ಯಕ್ಷರಾಗಿ ಅವರು ಬಸ್ ಸ್ಟ್ಯಾಂಡ್ ಇಳಿದುಕೊಳ್ಳಿಲ್ಲ. ಬಸ್ ಸ್ಟ್ಯಾಂಡ್ ಒಳಗೆ ಮಾಡ್ಕೊಂಡು ಹೇಗೆ ಬಸ್ ಸ್ಟ್ಯಾಂಡ್ ಎಲ್ಲ ಅವ್ರು ಮನುಷ್ಯ ಪುಸ್ತಕ ಓಟ್ ಐತಿ ಸ್ಟೂಟ್ ಐತಿ ಮೈಸೂರು ಹಾಕೊಂಡು ಬೇಕಾ ಹೋಗಿ ಹೋಗಿ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಸ್ಟ್ಯಾಂಡ್ ಬಂದು ಹಾಕೊಂಡು ಹನಿ ಬೇಕಂದ್ರೆ ಬೇರೆ ಬಾಯಿ ಕಾಣ್ತದೆ. ಏನಿರ್ಬೇಕು ಎಜುಕೇಟ್ ಸರಿಯಾದ ಟೈಮ್ ಆಯ್ತು, ಹೇಳಾಯ್ತು. ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು, ಸಾಹಿತ್ಯಗಳ ಉದ್ಘಾಟನೆ ಸಮಾರಂಭ ಅವ್ರು ಸರ್ವಾಧ್ಯಕ್ಷರು ವೇದಿಕೆ ಮೇಲೆ ನಾವು ಮಾತಾಡುವಾಗ ಏನು ಹುಡುಕದ ಅಂತ ತಿಳ್ಕೊಂಡಿಲ್ಲ. ಅವರೆಲ್ಲ ಹನಿ ಕೇಳಿದ್ರು, ಅವರೆಲ್ಲ ಜಲ ಕೇಳಿದ್ರು ನೋಡಬೇಕು. ಈ ವರ್ಷ ಬಸ್ ಸ್ಟ್ಯಾಂಡ್ ಇರ್ತದ ನೀವು ಯಾವ ಸ್ಟೇಜ್ ಮಾತಾಡ್ಕೊಂಡಿವ ನೀವು ನಿಜವಾಗ ತೆರಿಗೆ ಬೇರೆ ತಿಳುವಳಿಕೆ ಇರಬೇಕು. ಈ ಮಾತಾಡ್ತಿದ್ರು ಆ ದೇವಸ್ಥಾನಗಳು ಮುದೋಳನ್ನು ಬಂದು ಕೂಡಲೇ ನನಗೆ ಬಹಳ ಸಂತೋಷ ಆಯಿತು. ಯಾಕಂತಂದ್ರೆ ಮುದೋಳ ಸಾಮಾನ್ಯವಾದಂತಹ ನೆಲ, ಈ ನೆಲದ ಅದ್ಭುತವಾದಂತಹ ಸಾಹಿತ್ಯದ ಶಕ್ತಿ ಇದೆ. ಆ ಶಕ್ತಿ ಯಾವುದು ಅಂತಂದ್ರೆ ರನ್ನ ಕವಿ ತಿರುಗಾಡುವಂತಹ ಭೂಮಿ. ರನ್ನ ಕನ್ನಡದ ಅತ್ಯಂತ ದೊಡ್ಡ ಕವಿ. ಆ ರನ್ನ ಕವಿ ತಿರುಗಾಡುವಂತಹ ನೆಲ, ಆ ಭೂಮಿ. ಈ ನೆಲ ಯಾರ
ಮಣ್ಣನ್ನ ಕಲಿಯೋದನ್ನ ಬೇರೆ ಹೇಳಿದಾಗ ಯಾವ ರೂಪಿಸಿರಲ್ಲ ಅವೆಲ್ಲ ಸಫಲಗಳಾಗ್ತದೆ. ಏನಿದು ಈ ಪ್ರದೇಶ, ಏನಿದು ಅದಕ್ಕೆ ಒಂದೊಂದು ಜನಗಳಿಗೆ ಒಂದೊಂದು ಮಣ್ಣಿರುವಂತ ಶಕ್ತಿ ಇದೆ. ನಮ್ಗೆ ಗೊತ್ತಿಲ್ಲ ಅದನ್ನ ಒಳಗ ಆ ರೀತಿಯನ್ನು ತುಂಬಬೇಕು. ಹಾಗೆ ಈ ಪ್ರದೇಶ ಏನಾಯ್ತಲ್ಲ, ಈ ಅಂಗಡಿ ಆಗಲಿ ಪ್ರದೇಶ ಆಯ್ತಲ್ಲ, ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾದಂತಹ ಪ್ರದೇಶ. ಈ ಪ್ರದೇಶದೊಳಗ ನಾವೆಲ್ಲ ಬದುಕಿವಲ್ಲ, ನಾವು ಹಂಗಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಸುರೇಶ್ ಪಾಟೀಲ್ ಮಾತನಾಡಿ, ಇತ್ತೀಚೆಗೆ ಭಾರತ ಸರ್ಕಾರದಿಂದ 4ನೇ ಸರ್ವಶ್ರೇಷ್ಠ ಪ್ರಶಸ್ತಿಯಾದ ಪದ್ಮಶ್ರೀಗೆ ಭಾಜನರಾಗಿರುವ ಡಾಕ್ಟರ್ ಪ್ರಭಾಕರನ ಕೋರೆಯವರನ್ನು ಆದರ್ಶವಾಗಿಟ್ಟುಕೊಂಡು ತಾವು ಸಹ ಅಂತಹ ಪ್ರಶಸ್ತಿಗಳನ್ನು ಪಡೆದುಕೊಳ್ಳುವ ವ್ಯಕ್ತಿತ್ವವನ್ನು ಗಳಿಸಿಕೊಳ್ಳಿರೆಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರು. ಇವತ್ತೆಲ್ಲ ಶಿಕ್ಷಕರ ವಿಶೇಷವಾಗಿ ಬಹಳ ಚೆನ್ನಾಗಿ ಹೋಗ್ತಾರೆ. ಹೇಳ್ತೀನಿ, ಇದು ಶಿಕ್ಷಕರ ಕೃಷಿ ಈ ಸಂಸ್ಥೆಯವರು ಗುಣಮಟ್ಟದ ಶಿಕ್ಷಣಕ್ಕಾಗಿ ಯಾವಾಗಲೂ 100 ಕಿಲೋಮೀಟರ್ ಇಟ್ಟಿರ್ತಾರೆ. ಅದು ಯಾವುದೇ ಇರಲಿ, ಈಗ ಮನೆ ಕೃಷಿ ನೋಟಿಫಿಕೇಶನ್, ವೈದ್ಯಕೀಯ, ತಾಂತ್ರಿಕ ಎಲ್ಲ ವಿಷಯಗಳಲ್ಲಿ ನಾವು ಸಂಸ್ಥೆಯವರು ಗಡಿ ಭಾಗದಲ್ಲಿ ವಿಶೇಷವಾಗಿ ಈಗೆಲ್ಲ ಈ ಜಗತ್ತ ಎಲ್ಲರಿಗೂ ತಿಳಿಸಿಕೊಳ್ಳಲು ಗೊತ್ತಿಲ್ಲ. ಆದರೆ ನಾವು ಗಡಿ ಭಾಗದ ಕೇಂದ್ರ ಸಂಸ್ಥೆಯವರು ಮತ್ತೊಂದು ಕನ್ನಡ ಕಾನ್ವೆಂಟನ್ನು 204 ತಗೊಂಡು ಅದರ ಕಟ್ಟಡಕ್ಕಾಗಿ ಆದಷ್ಟು ಬೇಗ ಇಲ್ಲಿ ನಾವು ಕಾರ್ಯಕ್ರಮದಲ್ಲಿ ದಯವಿಟ್ಟು ಕೇಂದ್ರ ಸಂಸ್ಥೆಯವರು ಅಂದರೆ ನಮ್ಮ ನಾಡಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡೆದ ನಮ್ಮ ಪುಣೆಯವರು, ನಮ್ಮ ಪ್ರಭಾಕರ್ ಕೋರೆಯವರು ನಮ್ಮ ನಾಯಕರು. ಅವರು ನಿಮ್ಮೊಂದಿಗೆ ಅಂಗಡಿ ಬಿಡಲು ಕಲಿತಿದ್ದಾರೆ. ಅವರಿಗೆ ಫ್ಯಾಮಿಲಿ ಕೊಟ್ಟಿರಲಿಲ್ಲ, ಅಷ್ಟು ಕೊಟ್ಟಿರಲಿಲ್ಲ. ಗ್ರಾಮೀಣ ಮಟ್ಟದಾಗ ಗ್ರಾಮೀಣ ಕಲಿತ ಒಂದು ಅತ್ಯಂತ ದೊಡ್ಡ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವ್ರಿಗೆ 7 ವರ್ಷಕ್ಕೆ ಶಿಕ್ಷಣ ಕೊಡುತ್ತದೆ. ಅವರು ನೀವು ಸ್ಫೂರ್ತಿಯಾಗಿ ಅವರಲ್ಲಿ ನೀವು ಪ್ರಶಸ್ತಿಯನ್ನು ಪಡೆಯುವ ನಿಮಗೆ ಒಂದು ಯೋಗ ಲಭಿಸಲಿ ಅಂತೇಳಿ ಮತ್ತೊಂದು ವಿಷಯ, ಈ 180 ವಿದ್ಯಾರ್ಥಿಗಳು ಇದ್ದಾರಂತೆ. ಯಾವ 3/4 ಹೆಣ್ಮಕ್ಳಿರೋದು, 1/4 ಗಂಡು ಮಕ್ಕಳಿರೋದು. ಇದು ಗಂಡು ಮಕ್ಕಳಿಗೆ ಶಿಕ್ಷಣ ಕೊಡುವುದರಲ್ಲಿ ಸಂಸ್ಥೆ ಎಷ್ಟು ಮಹತ್ವದ ಪಾತ್ರ ವಹಿಸಿದ್ದಾರೆ ಅಂತೇಳಿ ಗ್ರಾಮೀಣ ಭಾಗದಲ್ಲಿ ಇದೊಂದು ಜಿಲ್ಲಾ ಈ ದೇಶದಲ್ಲೆಲ್ಲ ಒಂದು ಸಂಸ್ಥೆಯಾಗಿದ್ದರು. ಎಲ್ಲರಿಗೂ ಒಳ್ಳೆಯ ಶಿಕ್ಷಣ ಕೊಟ್ಟು ನಾಗರಿಕ ಸುರಕ್ಷಿತ ನಾಗರಿಕ ಸಮಾಜ ಕಟ್ಟುವುದರಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿದೆ ಅಂತೇಳಿ ಬಹುಮಾನ ಪಡೆದ ಭಾಗವಹಿಸಿದ ಎಲ್ಲರಿಗೂ ನಿಮ್ಮ ಜೀವನ ಅತ್ಯಂತ ಆಗಲಿ ಅಂತ ಹಾರೈಸಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ ಅವಕಾಶ ಮಾತನಾಡೋದಕ್ಕೋಸ್ಕರ ಈ ವೇಳೆ 2025ನೇ ಸಾಲಿನ ಮಾರ್ಚ್ ತಿಂಗಳಿನಲ್ಲಿ ನಡೆದ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು, ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಸಾಧನೆ ಮಾಡಿರುವ ಕ್ರೀಡಾಪಟುಗಳನ್ನು ಮತ್ತು 2025-26ನೇ ಸಾಲಿನ ಬೆಸ್ಟ್ NCC SD ಕೆಡೆಟ್ ಆಗಿ ಸಿದ್ಧಾರ್ಥ ಪವಾರ್ ಹಾಗೂ ಬೆಸ್ಟ್ NCC SW ಕೆಡೆಟ್ ಆಗಿ ಅಶ್ವಿನಿ ಭೇಡರ್ ಆಯ್ಕೆಗೊಂಡರು.
ಹಾಗೂ 2025-26ನೇ ಸಾಲಿನ ಬಾಲಕರ ವಿಭಾಗದಲ್ಲಿ ಸಮಗ್ರ ವೀರಾಗ್ರಹಣಿ ಪ್ರಶಸ್ತಿಯನ್ನು ಅಜಿತ್ ವಡೇರ್ ಮತ್ತು ಬಾಲಕಿಯರ ವಿಭಾಗದಲ್ಲಿ ಸಮಗ್ರ ವೀರಾಗ್ರಹಣಿ ಪ್ರಶಸ್ತಿಯನ್ನು ಸವಿತಾ ನಿಪ್ಪಾಣಿ ಹಾಗೂ ಸ್ವಪ್ನ ಖಾಡ್ಗಾಮೆ ಪಡೆದುಕೊಂಡರು. ಅದರಂತೆ 2025-26ನೇ ಸಾಲಿನ ಬಾಲಕರ ವಿಭಾಗದಲ್ಲಿ ಆದರ್ಶ ವಿದ್ಯಾರ್ಥಿಯಾಗಿ ಆದಿತ್ಯ ಉಮರಾಣಿ ಹಾಗೂ ಆದರ್ಶ ವಿದ್ಯಾರ್ಥಿನಿಯಾಗಿ ಸೃಷ್ಟಿ ಪಾಟೀಲ್ ಆಯ್ಕೆಗೊಂಡರು. ಪ್ರಾಚಾರ್ಯ PN ತಳವಾರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಮುಂಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಿ ಸಂಸ್ಥೆಗೆ ಹಾಗೂ ಮನೆಗೆ ಹೆಸರು ತರಬೇಕೆಂದು ಶುಭ ಕೋರಿದರು. ಸುರೇಶ್ ಎಸ್ ಪಾಟೀಲ್ ಅವರನ್ನು ನಮ್ಮ ಎಲ್ಲ ಸಹೋದರಿಗಳನ್ನು ಈ ವೇದಿಕೆಯಲ್ಲಿ ಅಂತೆ ನಮ್ಮ ಎರಡರ ಕಾರ್ಯದ ಮೊದಲು ನಮ್ಮ ಮನವಿಯನ್ನು ಹೊರತುಪಡಿಸಿ ನಮ್ಮ ಕಡೆಗೆ ಹೋಗಬೇಕು ಎಂದು ನಮ್ಮ ಮಹಾವಿದ್ಯಾಲಯದ ವೇದಿಕೆಯ ಮೇಲೆ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತಹ ಡಾಕ್ಟರ್ MD ಹೂವಾರ್ ಅವರನ್ನು ನಮ್ಮ ಸಂಘಟನೆಯ ಪರವಾಗಿ ಈ ವೇದಿಕೆ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ನಮ್ಮ KLE ಸಂಸ್ಥೆಯ ಆಜೀವ ಸದಸ್ಯರಾಗಿರುವಂತಹ ಶ್ರೀ PS ಅಂಬೀಕರ್ ಅವರನ್ನು ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ತುಂಬದಿಂದ ಸ್ವಾಗತವನ್ನು ಕೊಡುತ್ತೇನೆ. ಅಂತೆಯೇ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವಂತಹ ಮಾರುತಿ ನಾಳೆ ಅವರನ್ನು ಸಹ ತುಂಬದಿಂದ ಸ್ವಾಗತವನ್ನು ಕೊಡುತ್ತೇನೆ. ಗುಡಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಅವರನ್ನು ಸಹ ಸಂಘಟನೆಯ ತುಂಬದಿಂದ ಸ್ವಾಗತವನ್ನು ಕೊಡುತ್ತೇನೆ. ಶ್ರೀಮತಿ ಶಾರದಾಪುರ ಪ್ರೌಢಶಾಲೆಯ ಉಪಪ್ರಾಚಾರ್ಯರಾಗಿರುವಂತಹ ಶ್ರೀಮತಿ S ಅವರನ್ನು ಸಹ ನಮ್ಮೆಲ್ಲ ಸಹೋದರರ ಬಂಧುಗಳಿಂದ ಸ್ವಾಗತವನ್ನು ಕೊಡುತ್ತೇನೆ. ಸಂಸ್ಕೃತಿ ಶಾಲೆಯ ಪ್ರಾಚಾರ್ಯರಾಗಿರುವಂತಹ ಮವಾನಿ ಮೇಡಮ್ ಅವರನ್ನು ಸಹ ನಮ್ಮನ್ನೆಲ್ಲ ತುಂಬದಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಇನ್ನು CBSE ಶಾಲೆಯ ಪ್ರಾಚಾರ್ಯರಾಗಿರುವಂತಹ ಪಾಪಕಾಸಿ ನಂದಾವರನ್ನು ಸಹ ತುಂಬದಿಂದ ಸ್ವಾಗತಿಸುತ್ತೇನೆ. SC ಕಾನ್ವೆಂಟ್ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀ ಹಿರೇಮಠ ಅವರನ್ನು ಸಹ ನಮ್ಮೆಲ್ಲ ಸಹೋದರರ ಪರವಾಗಿ ಕನ್ನಡ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗಬೇಕು ಛಾಯಾಗ್ರಾಹಕರು ಹಾಗೂ ಪತ್ರಿಕಾ ಪ್ರತಿನಿಧಿಯಾಗಿರುವಂತಹ ಸುರೇಶ್ ಅವರನ್ನು ತುಂಬುವುದರಿಂದ ಸ್ವಾಗತಿಸುತ್ತೇನೆ. ಈ ರೀತಿ ವೇದಿಕೆಯ ಮೇಲೆ ಸನ್ಮಾನಕ್ಕೊಳಗಾಗುವಂತಹ ನಮ್ಮ ಮಹಾವಿದ್ಯಾಲಯದ ಆದರ್ಶ ವಿದ್ಯಾರ್ಥಿನಿಯರು ಮತ್ತು ಅವರ ಪಾಲಕರನ್ನು ಸಹ ನಮ್ಮ ಮಹಾವಿದ್ಯಾಲಯಗಳಿಂದ ತುಂಬುವುದರಿಂದ ಸ್ವಾಗತವನ್ನು ಕೊಡುತ್ತೇನೆ. ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನ್ನು ಹೇಳ್ತಾರೆ. ಸದ್ಯ ನಮ್ಮ ಮಹಾವಿದ್ಯಾಲಯದಲ್ಲಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನವನ್ನು 3 ಕೋರ್ಸ್ಗಳು ಇಲ್ಲಿ 389 ವಿದ್ಯಾರ್ಥಿನಿಯರು ಓದುತ್ತಿದ್ದಾರೆ. ನಮ್ಮ ಕಾಲೇಜಿನ ಕಳೆದ ವರ್ಷದ ದ್ವಿತೀಯ ವರ್ಷದ ಫಲಿತಾಂಶವು 96.64 ಆಗಿದ್ದು, ಇಲ್ಲಿ ನಮ್ಮ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ಸತತವಾಗಿ 10 ವರ್ಷಗಳಿಂದ 11ನೇ ವರ್ಷ ಅಂತೇಳಿ 11ನೇ ವರ್ಷಕ್ಕೂ ಜನರಲ್ ಚಾಂಪಿಯನ್ ಪತ್ರವನ್ನು ಮಹಾವಿದ್ಯಾಲಯಕ್ಕೆ ತಂದುಕೊಟ್ಟಿದ್ದಾರೆ. ಅವರನ್ನು ತುಂಬುವುದರಿಂದ ನಾನು ಅಭಿನಂದಿಸುತ್ತೇನೆ.
ನಮ್ಮ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ತಾಲೂಕು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಅದ್ಭುತವಾದ ಯಶಸ್ಸನ್ನು ಗಳಿಸಿಕೊಳ್ಳುವುದಕ್ಕೆ ನಮ್ಮ ಮಹಾವಿದ್ಯಾಲಯ ಕೀರ್ತಿಯನ್ನು ಉತ್ತುಂಗಕ್ಕೆ ನಮ್ಮ ಕ್ರೀಡಾಂಗಣದ ತೀವ್ರವಾದ ಅಭಿಮಾನವಿದೆ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಜೀವ ಸದಸ್ಯರಾದ ಬಿಎಸ್ ಅಂಬಿ, ಅಂಕ್ಲಿಯ ಎಲ್ಲ ಅಂಗಸಂಸ್ಥೆಗಳ ಮುಖ್ಯಸ್ಥರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೆಎಸ್ ಗುಡೋಡ್ಗಿ ವಾರ್ಷಿಕ ವರದಿ ಓದಿದರು. ಹೊಸ ಹೆಜ್ಜೆಗುರುತುಗಳನ್ನು ಮೂಡಿಸಿ ಸುಮಾರು 316 ಅಂಗಸಂಸ್ಥೆಗಳ ನಿರ್ಮಾಣ ಮಾಡಿ ಹೊಸ ಕ್ರಾಂತಿಕಾರಕವಾಗಿರತಕ್ಕಂಥ ಒಂದು ಇತಿಹಾಸವನ್ನು ನಿರ್ಮಿಸಿದೆ. ಎಸ್ಕೆ ಖೋತ್ ನಿರೂಪಿಸಿದರು. ರೂಪಾ ಮಾನೆ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ.